ವಿಷ್ಣುವರ್ಧನ್ ಸರ್ ಆಗಲೇ ದೊಡ್ಡ ದೊಡ್ಡ ಕಲಾವಿದರನ್ನ ತಾವು ಆಕ್ಷನ್ ಕಟ್ ಹೇಳಿದ್ರ ಅವರಿಗೆ ಅಂತ. ಸೊ ಅವರ ನಿರ್ದೇಶನದ 50ನೇ ಸಿನಿಮಾ ಅಂದ್ರೆ ಬಹಳ ಕ್ಯೂರಿಯಾಸಿಟಿ ಇದೆ. ಅದ್ರ ಜೊತೆಗೆ ನಮ್ಮ ಆದಿತ್ಯ ಸರ್ ಅವರ 25ನೇ ಸಿನಿಮಾ, ಹಾಗನ್ಸೋದೇ ಇಲ್ಲ. ಮೊದಲ ಸಿನಿಮಾದಲ್ಲಿ ಹೇಳಿದ್ರು, ಇವತ್ತು ಕೂಡ ಇನ್ನ ಸ್ವಲ್ಪ ಚಾರ್ಮಿಂಗ್ ಆಗಿ ಕಾಣಿಸ್ತಿದ್ದೀವಿ. ಸೊ ತಮ್ಮಿಬ್ಬರಿಗೂ ಕೂಡ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. 5D ನಿಮ್ಗೆಲ್ಲ ಗೊತ್ತಿರಬಹುದು. ಇದು ಸರ್ ಮೊದಲು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು 5 ಡೈಮೆನ್ಷನ್ಸ್ ಅನ್ಬಹುದು, 5 ಡೆತ್ ಅನ್ಬಹುದು ಅಂತ. ಸಿನಿಮಾ ಟ್ರೇಲರ್ ನೋಡಿರೋರಿಗೆ ಗೊತ್ತಿರುತ್ತೆ, ಒಂದ್ ರೀತಿ ಬೇರೆಯದೇ ಶೇಡ್ ಇದೆ. ಇದು ಸಸ್ಪೆನ್ಸ್ ಅನ್ಬಹುದು, ಥ್ರಿಲ್ಲರ್ ಅನ್ಬಹುದು. ಆದ್ರೆ ನಮ್ಮ ನಿರ್ಮಾಪಕರು ಒಂದ್ ಕಡೆ ಬಿಟ್ಕೊಟ್ಟಿದ್ದಾರೆ, ಇದೊಂದು ಬ್ಲಡ್ ಮಾಫಿಯಾ ಆಧಾರಿತ ಸಿನಿಮಾ ಅಂತ. ನಾವು ಬ್ಲಡ್ ನ ಡೊನೇಟ್ ಮಾಡೋದು, ಅದು ಹೋಗಿ ಸ್ಟೋರ್ ಆಗೋದು, ಅದು ಎಲ್ಲಿಗೆ ಹೋಗುತ್ತೆ, ಮೆಡಿಕಲ್ ಮಾಫಿಯಾ ಒಂದರಿಂದ ಒಂದಕ್ಕೆ ಚೈನ್ ಲಿಂಕ್ ಪಡ್ಕೊಳ್ಳುತ್ತೆ. ಸೊ ಈ ಸಿನಿಮಾ ಅಂಥದ್ದೇ ಒಂದು ಕಥೆಯನ್ನ ಹೇಳೋದಕ್ಕೆ ಹೊರಟಿದೆ. ಇದರ ಪರಿಕಲ್ಪನೆ ಬಂದು ರವಿ ಗೊಂಟಿಮುಳದವರು, ಸಂಗೀತ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ ಎಲ್ಲವೂ ಕೂಡ ನಮ್ಮ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್. ಈ ಸಿನಿಮಾದಲ್ಲಿ ಆದಿತ್ಯ ಸರ್ಗೆ ನಾಯಕಿಯಾಗಿ ಅದಿತಿ ಪ್ರಭುದೇವ್ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ಜ್ಯೋತಿ ರೈ ಅವರು, ಪ್ರಸನ್ನ ಅವರು, ಆಕಾಶ್ ಅವರು, ಯೋಗೀಶ್ ಅವರು ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ಪೆಷಲ್ ಪೊಲೀಸ್ ಆಫೀಸರ್ ಆಗಿ ನಮ್ಮ ಎಸ್ ನಾರಾಯಣ್ ಸರ್ ಕೂಡ ಇದ್ದಾರೆ. ಸೊ ಇವತ್ತು ಚಿತ್ರತಂಡ ಇದ್ದೀರಿ. 1 to 100 ಡ್ರೀಮ್ ಮೂವೀಸ್ ಈ ಬ್ಯಾನರ್ ನಡಿಯಲ್ಲಿ ಒಂದು ಸುಂದರವಾದ ಕನಸಿಗೆ ಹಣ ಹೂಡಿದವರು ಅಥವಾ ಬಂಡವಾಳ ಹೂಡಿದವರು ಅಂತ ಹೇಳಿದ್ರೆ ಅದು ಸ್ವಾತಿ ಕುಮಾರ್, ನಮ್ಮ ಚಿತ್ರದ ನಿರ್ಮಾಪಕಿ ಇಲ್ಲಿದ್ದಾರೆ. ಹಾಗೆಯೇ ಕಾರ್ಯಕಾರಿ ನಿರ್ಮಾಪಕರು ಕುಮಾರ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಚಿತ್ರತಂಡದ ಜೊತೆ ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಟೀಸರ್ ಇದೆ, ನೋಡ್ಕೊಂಡ್ ಬರೋಣ. ಟೀಸರ್ ಬನ್ನಿ ಸರ್ ಪ್ಲೀಸ್. ನಮಸ್ಕಾರ. ಇದಕ್ಕೆ ಬಂದಿರೋ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಹೀರೋಗೆ ಮತ್ತೆ ನನ್ನ ಸಹಕಾರರಿಗೆ ನಾನು ಈ ಪಿಕ್ಚರ್ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಇವಾಗಲೇ ಎಲ್ಲ ತುಂಬಾ ಜನ ಟೀಸರ್ ನೋಡಿದ್ದೀರಾ. ಇದನ್ನ ನೀವು ನೋಡ್ಬಿಟ್ಟು ನಮ್ಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ನನ್ನ ಪರ್ಸನಲ್ ರಿಕ್ವೆಸ್ಟ್. ಇನ್ನೊಂದೇನಂದ್ರೆ ಒಂದು ಗ್ರೇಟ್ ಏನಂದ್ರೆ ನಾವು ಕಲಾ ಸಾಮ್ರಾಟ್ ಡಾಕ್ಟರ್ ಎಸ್ ನಾರಾಯಣ್ ಅವ್ರ ಸಿನಿಮಾ ಮಾಡೋದೇ ಇಟ್ ಇಸ್ ಸಮಥಿಂಗ್ ಎ ಗ್ರೇಟ್ ಅಚೀವ್ಮೆಂಟ್. ಅವ್ರ ಸಿನಿಮಾ ಮಾಡ್ಬೇಕಂದ್ರೆ ಏನೋ ಒಂದು ಅದ್ಭುತವಾದಿದ್ದೇ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಎಲ್ಲರೂ ಈಗ we are waiting for the release on November 9. ದಯವಿಟ್ಟು ತಾವೆಲ್ಲರೂ ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಅಂತ ನಾನು ಕಳ್ಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ 5D ಚಿತ್ರದ ಬಗ್ಗೆ ಹೇಳೋದನ್ನ ಮುಂಚೆ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು. ನನ್ನ ಪ್ರೀತಿಯ ನಿರ್ದೇಶಕರಾದಂಥ ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳಲೇಬೇಕು. ಅವರ ಮೊದಲನೇ ಚಿತ್ರ ಚೈತ್ರದ ಪ್ರೇಮಾಂಜಲಿ ಒಂದು 1991. ಅವಾಗ ನಾನು ಹುಟ್ಟಿದ್ದಷ್ಟೇ. ಈಗ ಅವರ 50ನೇ ಚಿತ್ರ ಅದಕ್ಕೆ ಒಂದು ಮೇಜರ್ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ನಿಮಗೆಲ್ಲ ಗೊತ್ತಿರೋ ಫೆಬ್ರವರಿ 9ಕ್ಕೆ ಚಿತ್ರ ರಿಲೀಸ್ ಆಗ್ತಿದೆ. ಅದರಲ್ಲೇ ಆದಿತ್ಯ ಸರ್ ಅವ್ರದ್ದು 25ನೇ ಚಿತ್ರ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ 5D ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. 5D ಚಿತ್ರದ ಬಗ್ಗೆ ನಾನು ಜಾಸ್ತಿ ಈ ಸದ್ಯಕ್ಕೆ ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಚಿತ್ರದಲ್ಲೇ ನಿಮಗೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಒಂದು ನಾವು ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡೋದೇ ನಮ್ಮ ಅದೃಷ್ಟ. ಅವರು ನಮ್ಗೊಂದು ಪಾತ್ರ ಕೊಡ್ತೀನಿ ಅಂತ ಕೇಳಿದಾಗ ನಾವು ಹೇಳಿದ್ರು, ಆಕ್ಚುಲ್ ಆಗಿ ನನಗೆ ಒಂದು ಇನಿಷಿಯಲ್ ಆಗಿ ಒಂದು ಸಣ್ಣ ಪಾತ್ರ ಅಂತ ಹೇಳಿದ್ರು. ಸರ್ ಹೀಗಿದೆ ನೀವು ಮಾಡ್ತೀರಾ ಅಂತ. ನಾನು ಅವ್ರಿಗೆ ಹೇಳಿದೆ, ಸರ್ ನೀವು ಒಂದು ಸಣ್ಣ ಪಾತ್ರ ಅಲ್ಲ, ನಿಮ್ಮ ಜೊತೆ ಸುಮ್ಮನೆ ಓಡಾಡಕ್ಕಾಗ ಹೇಳಿ ಸರ್ ನಾನು ಮಾಡ್ತೀನಿ ಅಂತ. ಇಲ್ಲ ಸರ್ ಇದು ಮಾಡಿ ಅಂತ ಹೇಳಿದ್ರು. ಆಮೇಲೆ ಒಂದು ದಿವಸ ಶೂಟಿಂಗ್ ಹೋದೆ, ಒಂದು ಕಾಸ್ಟ್ಯೂಮ್ ಜೊತೆ ಹೋದೆ. ಅಲ್ಲಿ ಹೋದ್ಮೇಲೆ ಅವರು ನಾನು ನೋಡ್ಬಿಟ್ಟು ಏನೋ ಡಿಸೈಡ್ ಮಾಡಿದ್ರು, ಸರ್ ನಿಮ್ಗೆ ಶೂಟಿಂಗ್ ಇರಲ್ಲ, ಇನ್ನೊಂದು ದಿವಸ ಬನ್ನಿ, ನಿಮ್ಗೆ ಇದಕ್ಕಿಂತ ಒಳ್ಳೆ ಪಾತ್ರ ಇದೆ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ನನಗೆ ಆಕ್ಚುಲಿ ತುಂಬಾ ಚೆನ್ನಾಗಿರೋ ಪಾತ್ರ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣಿ. ಹಾಗೂ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನಿಮ್ಗೆಲ್ಲ ಗೊತ್ತಿರೋರಿಗೆ ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಒಂದು ಇನಿಷಿಯಲ್ ಆಗಿ ಒಂದು ಕಥೆನ ಡಿಸೈನ್ ಮಾಡ್ಕೊಂಡಿರ್ತಾರೆ, ಹೀಗೆ ಹೇಳ್ಬೇಕು ಅಂತ ಇರ್ತಾರೆ. ಆದ್ರೆ ಫಿಲಮ್ ಮುಗಿದ್ಮೇಲೆ ಆ ಕತೆ ಇಲ್ಲಿ ಇನ್ನೇನೋ ಹೇಳ್ಬಿಟ್ಟಿರ್ತಾರೆ. ಇದು ನಮ್ಮ ಕನ್ನಡ ಅಂತಲ್ಲ, ಎಲ್ಲಾ ಕಡೆನೂ ಆಗಿರುವಂತದ್ದು, ಇನ್ಕ್ಲೂಡಿಂಗ್ ಇಂಗ್ಲಿಷ್ ಹೇಳ್ತಿರೋದು. ಬಟ್ ನಮ್ಮ ಎಸ್ ನಾರಾಯಣ್ ಸರ್ ಅವ್ರದ್ದು ಅವ್ರಿಗೆ ಅವ್ರದ್ದೊಂದು ಫ್ರೇಮ್ ವರ್ಕ್ ಇರುತ್ತೆ. ಎಕ್ಸಾಕ್ಟ್ ಆಗಿ ನಾನು ಹೀಗೆ ಸ್ಟಾರ್ಟ್ ಮಾಡ್ತೀನಿ, ಹೀಗೆ ಎಂಡ್ ಮಾಡ್ತೀನಿ. ಅದು ಒಂದು ಶಾರ್ಟ್ ಇಂದ ಇರ್ಬೋದು, ಅಥವಾ ಒಂದು ಫಿಲಮ್ ಸ್ಟೋರಿ, ಒಂದು ಚಲನಚಿತ್ರದ ಒಂದು ಸ್ಟೋರಿ ಇರ್ಬೋದು, ಅಥವಾ ಅದ್ರದ್ದು ಎನಿಥಿಂಗ್ ಏನಾದ್ರೂ ಆಗಿರ್ಲಿ, ಎಲ್ಲರಿಗೂ ಸಹ ಅವ್ರು ಆಲ್ರೆಡಿ ಒಂಥರ ಪ್ರಿಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಆಮೇಲೆ ಎಲ್ಲಾದ್ರಲ್ಲಿ ಇಂಪ್ರೂವ್ಮೆಂಟೇ ವರ್ಕ್ ಮಾಡ್ತಾರೆ ಅವರು. ಹಂಗಾಗಿ ಅವ್ರದ್ದು ಔಟ್ಪುಟ್ಟಿನ ಬಗ್ಗೆ ನಾನು ಮಾತಾಡ್ಲೇಬೇಕಾಗಿಲ್ಲ. ಕಥೆಗೆ ಸಹ ಅವ್ರು ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಕರೆಕ್ಟ್ ಆಗಿ ಹೇಳ್ತಾರೆ, ಜನರಿಗೆ ತಲುಪುತ್ತೆ. ಅದ್ರ ಮೇಲೆ ಜನ ಇಷ್ಟಪಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆಬ್ವಿಯಸ್ಲಿ ಅವರು ಔಟ್ಪುಟ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ತುಂಬಾ ಥ್ಯಾಂಕ್ಸ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ಧನ್ಯವಾದ. ನಮಸ್ಕಾರ. ಎಸ್ ನಾರಾಯಣ್ ಸರ್ ಎಲ್ಲ ಸಿನಿಮಾಗಳಿಗೂ ವರ್ಕ್ ಮಾಡೋದು ನನ್ನ ಒಂದು ಅದೃಷ್ಟ ಅನ್ಕೊಂಡಿದ್ದೀನಿ.
ಅವರ ಚೈತ್ರದ ಪ್ರೇಮಾಂಜಲಿ ಸಿನಿಮಾದಿಂದ ಇಲ್ಲಿ ಈಗ ಈ 5Dವರೆಗೂ ಸುಮಾರು ಸಿನಿಮಾಗೆ ಕೋಆಪ್ರೇಟ್ ಮಾಡಿಕೊಂಡು ಅವರ ಜೊತೆ ಸಿನಿಮಾ ಕೆಲಸ ಮಾಡೋದಂದರೆ ಅದೊಂದು ಖುಷಿ. ಅದರಿಂದ ಇದು ಒಂದು ಯಶಸ್ವಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. Good experience working with manager. Thank you. ಧನ್ಯವಾದಗಳು ಸರ್. ಸರ್ ತಾವು ಮಾತಾಡಿ ಸರ್. ಅಭಿವೃದ್ಧಿ ಮಾಡಿ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಮೊದಲನೇದು ಧನ್ಯವಾದಗಳು. 5D ಚಿತ್ರದ ಬಿಡುಗಡೆಯ ದಿನಾಂಕವನ್ನು ಘೋಷಣೆ ಮಾಡುವ ಈ ಸಮಾರಂಭಕ್ಕೆ ಬಂದಿರುವ ತುಂಬ ಅಭಿನಂದನೆಗಳು. 5D ಚಿತ್ರದ ಬಗ್ಗೆ ಈಗಾಗಲೇ 3-4 ಪ್ರೆಸ್ ಮೀಟ್ಗಳಲ್ಲಿ ಒಂದಷ್ಟು ವಿಚಾರಗಳನ್ನು ನಮ್ಮ ಟೀಮ್ ಅವರು ನಿಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ನಮ್ಮ ಟೀಮ್ ಅವರು ಈಗ ಹಂಚ್ಕೊಂಡಿದ್ದಾರೆ. ನಮ್ಮ ಟೀಮ್ ಅವರು ಈಗ ಹಂಚ್ಕೊಂಡಿದ್ದಾರೆ. ಸೊ 5D ಚಿತ್ರ ಫೆಬ್ರವರಿ 9ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಬಿಡುಗಡೆಗೆ ಸಹಕರಿಸಿದಂಥ ನಮ್ಮ ಟೀಮ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಈ ಚಿತ್ರದ ಬಗ್ಗೆ, ಚಿತ್ರತಂಡದ ಬಗ್ಗೆ ನನ್ನ ಪ್ರೀತಿಯ ಮಾತುಗಳು ಏನು ಅಂತ ಹೇಳಿದ್ರೆ, ನಾನು ತುಂಬ ಇಷ್ಟಪಡುವಂತಹ ನಾಯಕ ನಟ ನಮ್ಮ ಆದಿತ್ಯ ಸರ್. ಅವ್ರದ್ದು ಹಲವಾರು ಸಿನಿಮಾಗಳನ್ನ ನಾನು ನೋಡಿದ್ದೆ. ಸೊ ನೋಡಿದ ಮೇಲೆ ಈ ಥರ ಒಂದು ಪಾತ್ರಕ್ಕೆ ಆದಿತ್ಯ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಒಂದು ಪಾತ್ರ ಅಂತ ಹೇಳಿದಾಗ ಅದನ್ನು ಎಸ್ನಾಳ್ ಸರ್ ಹತ್ರ ಹೇಳಿದೆ. ಎಸ್ನಾಳ್ ಸರ್ ಎತ್ಕೊಂಡು ಹೋಗಿ ಈ ಪಾತ್ರಕ್ಕೆ ಕರೆಕ್ಟಾಗಿರುತ್ತೆ ಅವರ ಅಭಿನಯ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಮಾಡಿದರು. ಎಸ್ನಾಳ್ ಸರ್ದು 50ನೇ ಸಿನಿಮಾ, ನಮ್ಮ ಬ್ಯಾನರಲ್ಲಿ ಮೊದಲನೇ ಸಿನಿಮಾ. ನನಗೆ ತುಂಬ ಖುಷಿ ಏನಂದರೆ ಮೊದಲನೇ ಸಿನಿಮಾ ನಮ್ಮದು, 25ನೇ ಸಿನಿಮಾ ಆದಿತ್ಯ ಸರ್ದು, 50ನೇ ಸಿನಿಮಾ ಕಲಾಸಂಗರ ಎಸ್ನಾಳ್ ಸರ್ದು. ಸೊ ಎಲ್ಲೋ ಒಂದು ಕಡೆ ಈ ಥರ ಕೂಡಿ ಬರುವಂಥದ್ದು ಕೆಲವೇ ಬ್ಯಾನರ್ಗಳಿಗೆ ಅಂತ ಅನ್ಕೋತೀನಿ. ಅದು ನಮ್ಮ ಬ್ಯಾನರ್ಗೆ ದೊರಕಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಸೊ ಎಲ್ಲೋ ಒಂದು ಕಡೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಎಲ್ಲ ಮುಗಿಸ್ಕೊಂಡು ಈಗ ಚಿತ್ರ ರಿಲೀಸ್ಗೆ ರೆಡಿ ಆಗ್ತಾ ಇರೋದು. ಮತ್ತು ಈ ಚಿತ್ರ ಬಿಡುಗಡೆ ಆಗಿ ನಮ್ಮ ಕರ್ನಾಟಕದ ಜನ ಡೆಫಿನೆಟಾಗಿ ಈ ಒಂದು ಕಥೆನ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಜನ ಥಿಯೇಟರ್ಗೆ ಬರೋದು ಒಂದು ಎಂಟರ್ಟೈನ್ಮೆಂಟ್ಗೆ, ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಅವರೇನೋ ಒಂದು ಕಲಿಯುವಂಥದ್ದು, ಹೊರಗಡೆ ಹೋಗಿ ಇನ್ನೊಬ್ಬರಿಗೆ ಕಲಿಸುವಂಥದ್ದು, ಎರಡೂ ಕೂಡ ನಮ್ಮ ಚಿತ್ರದಲ್ಲಿದೆ. ಸೊ ಎಂಟರ್ಟೈನ್ಮೆಂಟು ಅದನ್ನೇ ನಾವು ಸಿನಿಮಾ ಅಂತ ಹೇಳೋದು ನಾವು. ಸೊ ಅದ್ರ ಜೊತೆಯಲ್ಲಿ ಒಂದಷ್ಟು ಬೇರೆ ಬೇರೆ ವಿಭಾಗಗಳಲ್ಲಿ ಜನ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಿತ್ಯ ಸರ್ ಪಾತ್ರ ನಾನು ಫಸ್ಟ್ ಟೈಮು ಪೂರ್ತಿ ಸಿನಿಮಾ ನೋಡುವಂಥ ಟೈಮಲ್ಲಿ ತುಂಬ ಖುಷಿ ಆಯಿತು ನನಗೆ. ಅದೇ ರೀತಿಯಲ್ಲಿ ಎಸ್ನಾಳ್ ಸರ್ ಮಾಡುವಂಥ ಪಾತ್ರ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಕಲಾವಿದರು ಮಾಡುವಂಥ ಅಭಿನಯ ಆಗಿರ್ಬೋದು, ಎಲ್ಲವೂ ಟೈಮ್ಗೆ ತಕ್ಕಂತೆ, ಅಂದರೆ ಪ್ರತಿಯೊಂದು ಸೀನ್ಗೆ ತಕ್ಕಂತೆ ಅವರು ಜೀವ ತುಂಬಿ ಅಭಿನಯ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ನಿರ್ಮಾಪಕರು ಅವರ ಸಿನಿಮಾ ಚೆನ್ನಾಗಿರುತ್ತೆ ನಿಜ, ಆದರೆ ಇದು ಡೆಫಿನೆಟಾಗಿ ಚೆನ್ನಾಗಿದೆ. ಸೊ ನನಗಂತೂ ಫಸ್ಟ್ ಹಾಫ್ ಆಗಿರ್ಬೋದು, ಸೆಕೆಂಡ್ ಹಾಫ್ ಆಗಿರ್ಬೋದು, ಎರಡೂ ಕೂಡ ನಮ್ಮ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಸೆನ್ಸ್ ನನಗೆ ಆಗಲೇ ಗೊತ್ತಾಯಿತು. ಸೊ ನಮ್ಮ ಕರ್ನಾಟಕದ ಜನ ಒಳ್ಳೆ ಚಿತ್ರ ಬಂದಾಗ ಇವತ್ತವರೆಗೂ ಯಾವತ್ತೂ ಕೈ ಬಿಟ್ಟಿಲ್ಲ, ಅದನ್ನು ಅಪ್ಕೊಂಡಿದ್ದಾರೆ, ಪ್ರೀತಿಸಿದ್ದಾರೆ, ಜೊತೆಗೆ ಇನ್ನೂ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ದಾರಿ ನಮಗೂ ಸಿಗುತ್ತೆ ಅನ್ನೋ ಒಂದು ಭಾವನೆ ನಾನು ಇದ್ದೀನಿ. ಒಟ್ಟಾರೆ ಕರ್ನಾಟಕದ ಜನತೆ ಫೆಬ್ರವರಿ 9ನೇ ತಾರೀಕು ಬಂದು ಈ ಸಿನಿಮಾನ ನೋಡಿ, ಸೊ ನಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಒಂದು ಒಳ್ಳೆ ಮೊತ್ತಕ್ಕೆ ನನಗಿದೆ. ಸೊ ಈಗ ಬೇರೆ ಬೇರೆ ಬಿಸ್ನೆಸ್ ಲೈನ್ ಕೂಡ ಆಲ್ರೆಡಿ ಎಲ್ಲ ಈಗೆಲ್ಲ ಮುಂದುವರಿಕೆ ಆಗ್ತಾ ಇದೆ. ಅದು ಎಲ್ಲ ಓಪನ್ ಅಪ್ ಆಗ್ತಾ ಇದೆ. ಜೊತೆಗೆ ಖುಷಿ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ವರ್ಷಕ್ಕೆ ಒಂದು ಹಲವಾರು ಸಿನಿಮಾಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಬಂದರೂ ಕೂಡ ಒಂದಷ್ಟು ಸಿನಿಮಾಗಳನ್ನ ಬಿಸ್ನೆಸ್ ರೂಪದಲ್ಲಿ ನೋಡುವಂಥ ಸಂಸ್ಥೆಗಳು ಏನಿದೆ, ನಮ್ಮ ಸಿನಿಮಾನು ಬಿಸ್ನೆಸ್ ರೂಪದಲ್ಲಿ ತಗೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ. ನಮಗೆ ಅಗ್ರಿಮೆಂಟ್ ಆಗಿದೆ. ಈಗ ಎಲ್ಲ ಒಂದು ಕಡೆ ಬೇರೆ ಬೇರೆ ಭಾಗಗಳಲ್ಲೂ ಕೇಳ್ತಾ ಇದ್ದಾರೆ. ಸೊ ಈಗ ಚಿತ್ರ ರಿಲೀಸ್ಗೆ ನಾವೇನು ರೆಡಿ ಆಗಿದ್ದೀವಿ, ಈ ಚಿತ್ರ ರಿಲೀಸ್ ನಂತರನೂ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅನ್ನೋದು ನಾನು ಮಾಡ್ತಾ ಇದ್ದೀನಿ. ಸೊ ಆ ಎಕ್ಸ್ಪೆಕ್ಟೇಷನ್ ಅನ್ನೋದು ತುಂಬ ದೊಡ್ಡ ಮಟ್ಟಕ್ಕೆ ಅಂತಲ್ಲ, ಆ ಚಿತ್ರದ ಬೆಳವಣಿಗೆ ಆಧಾರದ ಮೇಲೆ ನಮಗೆ ಏನು ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಾನು ಊಹೆ ಅಂತೂ ಮಾಡಿರಲಿಲ್ಲ. ಏನಂತಂದರೆ ಸಿನಿಮಾ ರಿಲೀಸ್ ಆದಮೇಲೆ, ಜನಗಳ ಮುಂದೆ ಬಂದ ಮೇಲೆ, ಜನ ಈ ಚಿತ್ರ ವೀಕ್ಷಣೆ ಮಾಡಿದ ಮೇಲೆ ನಂತರ ಇದೆಲ್ಲ ಬಿಸ್ನೆಸ್ ಒಂದು ರೂಟಲ್ಲಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಬೇರೆ ಥರನೇ ಆಯಿತು. ಸೊ ಅದಕ್ಕೆ ಕಾರಣಕರ್ತರೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಅದೇ ಲೈನಲ್ಲಿ ಈಗ ಮೂವ್ ಆಗ್ತಾ ಇದೆ ಸರ್.
ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ತಮಗೂ ಕೂಡ ಒಳ್ಳೆಯದಾಗಿ. ಎಲ್ಲರಿಗೂ ನಮಸ್ಕಾರ ಸರ್. 50 ಸಿನಿಮಾಗಳು ಧನ್ಯವಾದ ಸರ್. ಸರ್ ಇಲ್ಲಿ 20 ಫಿಲ್ಮ್ಗೆ ಕಾಂಗ್ರ್ಯಾಚುಲೇಷನ್ಸ್. ಎಸ್ನೇ ಸರ್ ಮತ್ತು ನಮ್ಮದು ಸಂಬಂಧ ಸುಮಾರು ಒಂದು 25 ವರ್ಷ ಇದೆ ಸರ್. ಇದು 9 ಸಿನಿಮಾ ನಮ್ಮ ಕಂಪ್ನಿಲಿ 5D ಅಂತ. ಇದರಲ್ಲಿ ಒಟ್ಟಾಗಿ 2 ಸಾಂಗ್ ಇದೆ. 2 ಸಾಂಗ್ ರಿಲೀಸ್ ಆಗಿದೆ. ಇನ್ನು ಸಿನಿಮಾ ಆದ್ಮೇಲೆ ಅದು ಮುಂಚೆ ಸರ್ ರಿಲೀಸ್ ಕೊಟ್ಟರೆ ರಿಲೀಸ್ ಆಗುತ್ತೆ. ಇದು ಟೀಸರ್ ತರ ಇರಲಿಲ್ಲ, ಇದು ಟ್ರೇಲರ್ ತರ ಇತ್ತು. ಇಲ್ಲ ಸರ್ ಬ್ಯಾಂಡ್ ಆಗ್ತಿದೆ. ಬಟ್ ಫಸ್ಟ್ ಸಿನಿಮಾ ಮಾತ್ರ ಬಂದಿದೆ ಸರ್ ಅದು. ಬಟ್ ತಗೊಳಕ್ ಆಗಿಲ್ಲ. ಬಟ್ ಅಣ್ಣನ ಮತ್ತು ಅವ್ರ ಸಂಬಂಧ ಬಹಳ ಚೆನ್ನಾಗಿತ್ತು ಸರ್. ಅದು ಅವ್ರಿಗೆ ಸಿನಿಮಾ ಶುರು ಮಾಡಿದ್ರೆ ಫಸ್ಟ್ ಬರತ್ ನಾನು ಸಿನಿಮಾ ಮಾಡ್ತೀನಿ ಹಾಗೆ ಹಂಗೆ ಅಂತ ಇರ್ತಾರೆ. ಈ ಸಿನಿಮಾ ನಮಗೆ ಶೂಟಿಂಗ್ ಟೈಮಲ್ಲಿ ಕರೆದ್ರು, 2 ಸಾಂಗ್ ಇದೆ ಸಿನಿಮಾದಲ್ಲಿ, ನೀವು ತಗೊಂಡು ರಿಲೀಸ್ ಮಾಡುವಂತ ಸರ್. ಈ ತರ ಪ್ರೀತಿ ಸಂಬಂಧ ಇದೆ ಸರ್. ಆಲ್ ದಿ ಬೆಸ್ಟ್ ಫ್ರೈಡೆಗೆ. ಕುಮಾರ್ ಅವರೇ ಒಳ್ಳೆಯದಾಗ್ತೀವಿ ಸಿನಿಮಾಗೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫಿಲ್ಮ್ ಫ್ರೈಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರಿಗೆ, ಮೀಡಿಯಾ ಮಿತ್ರರಿಗೆ, ಹಾಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. 20 ವರ್ಷ ಅಂತ ಹೇಳಿದ್ರಿ. ಕೆಲವರು ನನ್ನ ಫಸ್ಟ್ ಸಿನಿಮಾದಿಂದ ನೋಡ್ಕೊಂಡು ಬಂದಿದ್ದಾರೆ, ಹಿರಿಯವರೆಲ್ಲ ಎಲ್ಲ ಕೂತಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಫೋಟೋಗ್ರಾಫರ್ಸ್ ಇರ್ಬೋದು. ಎಲ್ಲರೂ ನನ್ನ ಮೊದಲನೇ ಚಿತ್ರದಿಂದ ನನ್ನನ್ನು ನೋಡಿಕೊಂಡು ನನ್ನನ್ನು ಬೆಳೆಸ್ಕೊಂಡು ಅವ್ರ ಆಶೀರ್ವಾದ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು ಸರ್. ಸೊ ಮುಂಚೆ ನಾನು ಹೇಳಿದಾಗೆ ನಾನು ಬಹಳ ಹಿಂದೆ ಆಕ್ಚುಲಿ ನಾನು ನಾರಾಯಣ ಸರ್ ಜೊತೆ ಮಾಡಬೇಕಾಗಿತ್ತು. ಇದನ್ನು ಮುಂಚೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ ಇದನ್ನು. ಬಟ್ ಮೋಸ್ಟ್ಲಿ ಭಗವಂತನ ಇಚ್ಛೆ ಹೀಗಿತ್ತು, ನಾವು 25 ಸಿನಿಮಾ ಅವ್ರ ಜೊತೆ ಮಾಡಬೇಕು. ಅಲ್ಲಿವರೆಗೂ ಸ್ವಲ್ಪ ಕಲಿತ್ಕೊಂಡು ಆಮೇಲೆ ಅವ್ರ ಹತ್ರ ಮಾತ್ರ ಮೋಸ್ಟ್ಲಿ ಅವ್ರ ಇಚ್ಛೆ ಇತ್ತು ಅನ್ನೋ ಗೊತ್ತಿರಲಿಲ್ಲ. ಯಾಕೆಂದ್ರೆ ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು ಇದನ್ನ. ಯಾಕೆಂದ್ರೆ ಅವರು ಅಂತ ದೊಡ್ಡ ಮೇರು ನಟರ ಜೊತೆ ಕೆಲಸ ಮಾಡಿದಂತ ಒಂದು ನಿರ್ದೇಶಕರು. ಅವ್ರ ಜೊತೆ ನಾನು ಮಾಡಬೇಕು ಅಂದ್ರೆ ನನ್ಗೆ ಅಷ್ಟು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಬೆಟ್ರು. ಅದಕ್ಕೋಸ್ಕರ ಬಹುಶಃ ಭಗವಂತ ಇಲ್ಲಿವರೆಗೂ ನನಗೆ ಕಾಯಿಸಿದ್ದು 25ನೇ ಸಿನಿಮಾ ನೀನು ಅವ್ರ ಜೊತೆ ಮಾಡಬೇಕು ಅನ್ನೋದು ಆ ಭಗವಂತನ ಇಚ್ಛೆ. ಸೊ ಹಾಗೆ ತುಂಬಾ ನಮ್ಮ ಒಂದು ಶೂಟಿಂಗ್ ಟೈಮಲ್ಲಿ ಒಂದು ಕುಟುಂಬದ ಥರನೇ ಇದ್ವಿ. ಅಮ್ಮ ಬರೋರು ಸೆಟ್ಗೆ, ಜೊತೆಗೆ ಪಂಕಜ್ ಪವನ್ ಇರೋರು. ಸೊ ಒಂದು ತುಂಬ ಕುಟುಂಬದ ಥರ ಇತ್ತು ನಮ್ಮ ಒಂದು ಶೂಟಿಂಗ್ ಸ್ಪಾಟಲ್ಲಿ. ಹಾಗೆ ನನ್ನ ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸ್ವಾತಿ ಅವರಿಗೆ ಮತ್ತು ಕುಮಾರ್ ಅವರಿಗೆ. ಸೊ ಹಾಗೆ ನನ್ನ ನಾಯಕ ನಟಿ ಅದಿತಿ ಅವ್ರಿಗೂ ತುಂಬ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣಾಂತರಗಳಿಂದ ಅವರು ಬರೋಕ್ಕಾಗಲಿಲ್ಲ ಅನ್ಸುತ್ತೆ. ಇವತ್ತು ಗರ್ಭಿಣಿ ಅವರು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಸೊ ಮೋಸ್ಟ್ಲಿ ಅದಕ್ಕೆ ಕಷ್ಟ ಆಯ್ತು ಬರಲ್ಲ. ಬಟ್ ನಾಯಕರು ಮತ್ತೆ ನನ್ನ ಸಹಕಾರವಿದ್ದರೆಲ್ಲರಿಗೂ ನನ್ನ ನಮಸ್ಕಾರಗಳು. ಏಕೆಂದ್ರೆ ನಾವು ಏನೇ ಮಾಡ್ಬೋದು, ಇವ್ರುಗಳ ಸಪೋರ್ಟ್ ಇಲ್ಲ ಆದರೆ ನಾವು ಏನು ಮಾಡೋದು, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಸ್ಕ್ರೀನ್ ಬಂದು. ಸೊ ಹಾಗಾಗಿ ನನ್ನ ಕ್ಯಾಮ್ರಾಮನ್ಗೆ, ನನ್ನ ಎಡಿಟರ್ಗೆ, ಫೈಟ್ ಮಾಸ್ಟರ್ಗೆ, ನನ್ನ ಎಂಟೈರ್ ಟೀಮ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ನನ್ನ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆಂದ್ರೆ ನನ್ನ 25ನೇ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಈ ಸಿನಿಮಾ. ಯಾಕೆಂದ್ರೆ ಪ್ರತಿಯೊಬ್ಬರು ಇವತ್ತು ಎಲ್ಲೇ ಹೋದಾಗಲೂ ಸರ್ ಕನ್ನಡ ಸಿನಿಮಾದಲ್ಲಿ ಬೇರೆ ಥರ ಚಿತ್ರಗಳು ಬರಲ್ಲ, ಬೇರೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಬರಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲ ಇರುತ್ತೆ. ಯಾಕೆಂದ್ರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ನ ತಗೊಂಡು ಸಿನಿಮಾವನ್ನು ಮಾಡಿದ್ದೀವಿ. ಆಮೇಲೆ ನಾರ್ಮಲ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾ ಹೇಗೆ ಬರಬೇಕು ಅದನ್ನ ನಾವು ನಾರಾಯಣ ಸರ್ ಇಂದ ಮುಂಚೆ ನಾವು ನೋಡ್ಕೊಂಡು ಕಲ್ತ್ಕೊಂಡ್ ಬಂದಿದ್ವಿ. ಆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಫೈಟು, ಸಾಂಗು, ಎಮೋಷನ್ಸು, ಆಮೇಲೆ ಹಿಸ್ಟ್ರಿ ಇದೆ ಸಿನಿಮಾಲಿ, ಒಳ್ಳೆ ಕಥೆ ಇದೆ, ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಇದೆ. ಲಾಸ್ಟ್ ಅಲ್ಲಿ ನನ್ನ ಪರ್ಸನಲ್ ಅನಿಸಿಕೆ ಏನಂದ್ರೆ ಈ ಸಿನಿಮಾದಲ್ಲಿ ನನ್ನ ಫೇವರೆಟ್ ಕ್ಲೈಮ್ಯಾಕ್ಸ್, ಯಾರು ಊಹೆ ಮಾಡದಿರುವಂತ ಒಂದು ಕ್ಲೈಮ್ಯಾಕ್ಸ್. ಆಮೇಲೆ ಯೂಶಲ್ ಆಗಿ ಕ್ಲೈಮ್ಯಾಕ್ಸ್ ಅಂದ್ರೆ ಹೊಡೆದಾಟ ಇದ್ದೇ ಇರುತ್ತೆ. ಇದರಲ್ಲಿ ಬೇರೆ ತರ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ನನಗೆ ನನ್ನ ಫೇವರೆಟ್ ಸಿನಿಮಾದಲ್ಲಿ ಅದು. ಏಕೆಂದ್ರೆ ಒಬ್ಬ ನಾಯಕ ನಟ ಕ್ಲೈಮ್ಯಾಕ್ಸ್ ಅಲ್ಲಿ ಎಷ್ಟು ಟೆನ್ಷನ್ ತಗೋದ್ರೆ ಬೇರೆ ಪಿಕ್ಚರ್ ಅಲ್ಲಿ ತೋರಿಸ್ತಾರೆ, ಇದ್ರಲ್ಲಿ ಆರಾಮಾಗಿರ್ತಾರೆ ನಾಯಕ ನಟ. ಅದೇನಕ್ಕೆ ಸಿನಿಮಾ ಗೊತ್ತಾಗುತ್ತೆ. ಸೊ ಅದು ನನಗೆ ಸಿನಿಮಾ ಬಹಳ ಇಷ್ಟ ಆಗಬೇಕು. ಯಾಕಂದ್ರೆ ಇಡೀ ನಾಯಕ ನಟ ಒಬ್ಬ ಬಿಟ್ಟು ಬೇರೆ ಎಲ್ಲರೂ ಟೆನ್ಷನ್ ಇರ್ತಾರೆ ಸಿನಿಮಾಲಿ, ಅವ್ನು ಮಾತ್ರ ಆರಾಮಾಗಿರ್ತಾನೆ. ಸೊ ಏನಕ್ಕೆ ಅದು ಅಂತ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಐ ಥಿಂಕ್ ದಟ್ ವಿಲ್ ಬಿ ದ ಹೈಲೈಟ್ ಆಫ್ ದ ಫಿಲ್ಮ್. ಇನ್ನೊಂದು ಡಿಫ್ರೆಂಟ್ ಆಗಿದೆ ಕ್ಲೈಮ್ಯಾಕ್ಸ್ ಚಿತ್ರದಲ್ಲಿ.
ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ಅದಕ್ಕೆ ನಾನು ನನಗಿಂತ ಬೆಟರ್ ಆಗಿ ನಮ್ಮ ನಿರ್ದೇಶಕರು ಉತ್ತರ ಕೊಡ್ಬೋದು. ಅದಕ್ಕೆ ಯಾಕೆಂದ್ರೆ ನಾನು ಹೇಳಬೇಕು ನಿಮ್ಗೆ ಕಂಪ್ಲೀಟ್ ಕತೆ ಹೇಳ್ಬೇಕಾಗುತ್ತೆ. ಸೊ ಅದಕ್ಕೆ ಅದು ಅವರು ಹೇಳಿದ್ರೆ ಬೆಟರ್ ಅನಿಸ್ತಾ ಇದೆ ನನಗೆ. ಈಗ ಇಲ್ಲಿವರೆಗಿನ ನಿಮ್ಮ ಪಾತ್ರ ಬೇರೆ ಇತ್ತು, ಇದೇನು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ, ಬೇರೆನೇ ಕಾಣ್ತಾ ಇದೆ. ನಿಮ್ಗೆ ಏನ್ ಪ್ಲೇ ಮಾಡಿದ್ರು ಕ್ಯಾರೆಕ್ಟರ್? ಸರ್ ಹೇಳ್ಬೋದು ಸರ್, ನನ್ನ ಕ್ಯಾರೆಕ್ಟರ್ ಏನಂತ ಹೇಳ್ಬೋದು. ನನ್ನ ಕ್ಯಾರೆಕ್ಟರ್ ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್ ಸರ್ ಪಿಕ್ಚರ್ ಅಲ್ಲಿ, ಅಷ್ಟೇ ಹೇಳ್ಬೋದು ಸರ್. ಆ ಕೆಲಸನೇ ಬೋರ್ ತೆಗೆಯೋ ಕೆಲಸ ಸರ್ ಒಂದು. ಅದು ನಾನು ಹೇಳಲಿಕ್ಕೆ ನನಗೆ ಅನುಮತಿ ಇಲ್ಲ ಸರ್. ನನಗೆ ಆ ಕ್ಯಾರೆಕ್ಟರ್ ಸಂಬಂಧನೇ ಇಲ್ಲ ಸರ್. ನೀವು ಸಿನಿಮಾ ನೋಡಿದಾಗ ಆ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ. ಬಟ್ ನನ್ನ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್ ಸರ್, ಬೋರ್ ತೆಗೆಯೋದು ಅವ್ರ ಕೆಲಸ ಸರ್, ಅಷ್ಟೇ ಸರ್. ಅಲ್ಲ, ಅವ್ರು ಹೇಳಿದ್ರು ನಾನು ಹೇಳಲ್ಲ ಸರ್. ಯಾಕೆಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮಗೆ ಆ ಸಿನಿಮಾದ ಒಂದು ಕಥೆ ವಿಚಾರ ಬರೋದು. ಬೇರೆ ಏನಾದ್ರು ಪ್ರಶ್ನೆಗಳಿದೆ ಸರ್? ನಿಮ್ಮಗಳ ಮೂಲಕ, ಈ ಒಂದು ವೇದಿಕೆಯ ಮೂಲಕ ಪ್ರತಿಯೊಬ್ಬರಿಗೂ ನಾನು ನಮ್ಮ ಪ್ರಧಾನಮಂತ್ರಿಗಳಲ್ಲಿ, ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಇವತ್ತು ನಾನು ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ತಡವಾಗಿ ಬರೋದಕ್ಕೆ ಕಾರಣ ಏನು ಅಂದ್ರೆ, ವಿಧಾನಸೌಧ ಹತ್ರ 40 ನಿಮಿಷ ಸಿಗ್ನಲ್ ಬ್ಲಾಕ್ ಮಾಡಿಟ್ಟಿದ್ರು. ಕಾರಣ ಇಷ್ಟೇ, ಸೆಂಟ್ರಲ್ ಇಂದ ಒಬ್ಬ ಮಿನಿಸ್ಟರ್ ಬಂದಿದ್ದಾರೆ, ಅವನಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಕಂಪ್ಲೀಟ್ ಟ್ರಾಫಿಕ್ ನ ಬ್ಲಾಕ್ ಮಾಡಿಟ್ಟಿದ್ದಾರೆ. ಅದರಲ್ಲಿ 2 ಆಂಬ್ಯುಲೆನ್ಸ್ ಅಷ್ಟು ಜೋರಾಗಿ ಸೈರನ್ ಕೊಡ್ಕೋತಾ ಇದ್ರು ಯಾರು ಕೇರ್ ಮಾಡಿಲ್ಲ ಸರ್. ನಾನು ಹೇಳಿದ್ಬಿಟ್ಟು ಹೋಗಿ ಆ ಕಾನ್ಸ್ಟೇಬಲ್, ಟ್ರಾಫಿಕ್ ಕಾನ್ಸ್ಟೇಬಲ್ ಹೇಳಿದೆ, ಸರ್ ದಯವಿಟ್ಟು ನಮ್ಗಳ ತಡೀರಿ, ಪರವಾಗಿಲ್ಲ, ಜಾಗ ಮಾಡಿ ಆಂಬ್ಯುಲೆನ್ಸ್ ಬಿಟ್ಕೊಡಿ ಸರ್, ಫಸ್ಟ್ ಆಂಬ್ಯುಲೆನ್ಸ್ ಹೋಗ್ಲಿ, ಯಾರು ಏನ್ ಕಷ್ಟ ಇದೆಯೋ, ಜೀವ ಹೋದ್ರೆ ಅದಕ್ಕೆ ಯಾವ ಸರ್ ರೆಸ್ಪಾನ್ಸಿಬಿಲಿಟಿ. ಆ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತಾನೆ, ಸರ್ ನನಗೆ ಅದಕ್ಕೆ ಸಂಬಂಧ ಇಲ್ಲ ಸರ್, ಪ್ರೋಟೋಕಾಲ್ ಸರ್, ನಾನು ಬಿಟ್ಟರೆ ನನ್ನ ಕೆಲಸ ತೆಗೆದಾಕ್ಬಿಡ್ತಾರೆ ಅಂತ ಅವನು ಹೇಳ್ತಾನೆ. ಸೊ ನಾನು ಈ ವೇದಿಕೆಯ ಮೂಲಕ, ನಿಮ್ಮೆಲ್ಲರ ಮೂಲಕ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತೀನಿ, ಮೊದಲು ಈ ಪದ್ಧತಿಯನ್ನ ತೆಗೀರಿ. ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಎಷ್ಟೊಂದು ಕಡೆ ಪೊಲೀಸ್ ಇದನ್ನ ಬ್ಲಾಕ್ ಮಾಡಿಬಿಡ್ತಾರೆ, ಆಂಬ್ಯುಲೆನ್ಸ್ ಅಷ್ಟು ಜೋರಾಗಿ ಹೊಡ್ಕೋತಾ ಇದ್ರು ಕೇರ್ ಮಾಡೋದಿಲ್ಲ. ನಾನು ಮೊನ್ನೆ ತಾನೇ ಇನ್ನೊಂದು ದೇಶಕ್ಕೆ ಹೋಗಿದ್ದೆ. ನಾನು 1 ತಿಂಗಳು ಭಾರತದಲ್ಲಿ ಇರಲಿಲ್ಲ, ಇನ್ನೊಂದು ದೇಶಕ್ಕೆ ಹೋಗಿದ್ದೆ. ನನ್ನ ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ ಅಂತ ನಾನು ಬೇರೆ ದೇಶಕ್ಕೆ ಹೋಗಿದ್ದೆ. ಆ ದೇಶದಲ್ಲಿ ಆಂಬ್ಯುಲೆನ್ಸ್ ಒಂದು ಸೈರನ್ ಹೊಡಿತಾರೆ ಅಂದ್ರೆ ಕಿಂಗಿಗೂ ಕೇರ್ ಮಾಡಲ್ಲ, ಅಷ್ಟು ಅದಕ್ಕೆ ಫಸ್ಟ್ ಜಾಗ ಮಾಡಿಕೊಡ್ತಾರೆ. ನಮ್ಮ ದೇಶದಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅನ್ನೋದು ನನಗೆ ಇವತ್ತು ತುಂಬಾ ಬೇಸರ ಆಯ್ತು. ಅದನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಿದ್ದೆ. ದಯವಿಟ್ಟು ನಿಮ್ಮ ಈ ವೇದಿಕೆ, ನನ್ನ ಈ ವೇದಿಕೆ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ VIP ಕಲ್ಚರ್ನ ಫಸ್ಟ್ ತೆಗೀರಿ ಸರ್. ಯಾಕೆಂದ್ರೆ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇವತ್ತು ನಾನು ಎಷ್ಟು ಕೇಳಿದ್ರು ನಿಮ್ಮ ಸೀನಿಯರ್ ಹತ್ರ ನಾನು ಮಾತಾಡ್ತೀನಿ, ದಯವಿಟ್ಟು ಆಂಬ್ಯುಲೆನ್ಸ್ ಹೋಗ್ಬಿಡಿ ಫಸ್ಟ್ ಹೋದ ತಕ್ಷಣ ಅಂದ್ರೂ ಆ ವ್ಯಕ್ತಿ ಬಿಡ್ಲಿಲ್ಲ ಹೋಗೋದಕ್ಕೆ. ಅದು ತುಂಬಾ ಬೇಜಾರಾಯಿತು. ಅದನ್ನ ಹೇಳ್ಕೋಬೇಕು ಅನಿಸ್ತು. ಈ ವೇದಿಕೆ ಮೇಲೆ ಅದನ್ನ ಹೇಳ್ಕೊಂಡಿದ್ದೀನಿ. ತಪ್ಪಾಗಿದ್ದಲ್ಲಿ ಕ್ಷಮಿಸಿ. ಓಕೆ ಸರ್, ಕರೆಕ್ಟ್. ವೇದಿಕೆ ಮೇಲಿರ್ತಕ್ಕಂಥ ನನ್ನ ಚಿತ್ರತಂಡದ ಎಲ್ಲ ಕಲಾವಿದರು, ತಾಂತ್ರಿಕ ವರ್ಗ, ನಿರ್ಮಾಪಕರು, ಮೂಲ ಕಥಾಕರ್ತರು, ನಾಯಕ ನಟರು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಾಧ್ಯಮ ಗೆಳೆಯರು, ನನ್ನ ಆತ್ಮೀಯರು, ಎಲ್ಲರೂ ಕೂಡ ನಮಸ್ಕಾರಗಳು. 5D ಸ್ವಲ್ಪ ತಡವಾಯಿತು ಬಿಡುಗಡೆ ಮಾಡಲು, ಕಾರಣಾಂತರಗಳಿಂದ ಬಹಳಷ್ಟು ಅಡ್ಡಿ ಆತಂಕಗಳನ್ನ ಈ ಚಿತ್ರ ಫೇಸ್ ಮಾಡಬೇಕಾಯಿತು. ಹಲವಾರು ಕಾರಣಗಳು. ಯಾಕೆಂದರೆ ನಿರ್ಮಾಪಕರು ಹೊಸಬರು ಮಾತ್ರಕ್ಕೆ ಅವರಿಗೆ ಚಿತ್ರರಂಗದ ಪರಿಚಯನೇ ಇಲ್ಲ ಅಂತಾರೆ. ಅವರು ಚೆನ್ನಾಗಿ ತೊಡಗಿದ್ದಾರೆ ಚಿತ್ರರಂಗದಲ್ಲಿ, ಚಿತ್ರರಂಗದವ್ರ ಜೊತೆ ತೊಡಗಿದ್ದಾರೆ, ಎಲ್ಲ ಅನುಭವ ಇದೆ. ಆದ್ರೆ ನಿರ್ಮಾಣ ಅಂತ ಬಂದಾಗ ಅಲ್ಲೊಂದು ಕಲೆ ಬೇಕು, ಆ ಕಲೆ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯ್ತು. ಬಿಡುಗಡೆಗೆ ಈಗಾಗಲೇ ನಾವು 4-5 ಸಲ ಪ್ರಯತ್ನ ಮಾಡಿದ್ವಿ. ನಾನಾ ಕಾರಣಗಳಿಂದ ಒಂದೊಂದ್ಸಲ ಏನಾಗೋದು, ದೊಡ್ಡ ದೊಡ್ಡ ಸಿನಿಮಾಗಳು ಬಂದ್ಬಿಡೋದು. ದೊಡ್ಡ ಸಿನಿಮಾ ಅಂದ್ರೆ ಹೇಗಾಯ್ತು ಅಂದ್ರೆ ಅಪೂರ್ವ ಸಿನಿಮಾ
ಸರಿಯಾಗಿ ಅವರು ಮಾರ್ಗದರ್ಶನ ಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ. ಈ ಕಾರಣಗಳಿಂದ ನಾನಾ ಕಾರಣಗಳಿಂದ ಇದೊಂದು ಕಾರಣ, ಹೀಗೆ ನಾನಾ ಕಾರಣಗಳಿಂದ ಸ್ವಲ್ಪ ಮುಂದೂಡಲ್ಪಟ್ಟು ಕೊನೆಯದಾಗಿ 9 ಫೆಬ್ರವರಿ ಬಿಡುಗಡೆ ಅನ್ನೋದನ್ನ ನಿರ್ಧಾರ ಮಾಡಲು ತೀರ್ಮಾನ ಆಯಿತು. ಇವತ್ತು ಅಧಿಕೃತವಾಗಿ ಅದನ್ನು ಪ್ರಕಟಿಸ್ತಾ ಇದ್ದಾರೆ ನಿರ್ಮಾಪಕರು. 9 ಫೆಬ್ರವರಿ ಚಿತ್ರ ಬಿಡುಗಡೆ. ಇದೇನೊಂದು ವಿಶೇಷತೆ ಅಂದ್ರೆ ನನ್ನ ಮೊದಲನೇ ಚಿತ್ರ ಕೂಡ ಫೆಬ್ರವರಿ 9 ರಿಲೀಸ್ ಆಯಿತು. ಅದೇ ಆಶ್ಚರ್ಯ. ಅನ್ಕೊಂಡು ಮಾಡಿದ್ದಲ್ಲ, ಅದು ಅಚಾನಕ ಬಂದಿದೆ. ಅದು ಫೆಬ್ರವರಿ 9 ಶುಕ್ರವಾರ. ಆಗಲೇ ಸುಬ್ರಹ್ಮಣ್ಯ ಅವರು ಡಾಕ್ಟರ್ ತೆಗಿತಾ ಇದ್ದಾರೆ, ಅವರು ಡಾಕ್ಟರ್ ಹೇಳ್ಬಿಡ್ತಾರೆ. ಈಗ ಅದೇ ತರ ಇದು ಶುಕ್ರವಾರ ಒಂದು ಹೆಸರು ಸಿಗ್ತಾ ಮಾತಾಡ್ತೀನಿ ಕೊಡ್ತೀನಿ. ಹಾಗಾಗಿ ಈ ಸಿನಿಮಾ ಒಂದು ನನ್ನ ಜಾನರ್ ಅಲ್ಲ, ನಾನು ಯಾವಾಗಲೂ ಹೇಳ್ತೀನಿ. ನಂದು ಜಾನರ್ ಆದ ತಕ್ಷಣ ಎಸ್ ನಾರಾಯಣ ಅವರು ಪ್ರೇಮ ಕಥೆಗಳು ಮಾಡ್ತಾರೆ, ಎಮೋಷನಲ್ ಸೆಂಟಿಮೆಂಟ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಇವೆಲ್ಲ ಇದೆ. ಅದಲ್ಲ ಇದು. ಅದನ್ನು ಬಿಟ್ಟು ಇನ್ನೇನೋ ಒಂದು ಆ ಕಥೆಯ ಮೂಲ ಒಂದು ಕಥೆಯನ್ನ ರವಿ ಮೂರ್ತಿ ಮಾಡುಗವರು ಮಾಡಿ, ಅದಾದ ನಂತರ ಕುಮಾರ್ ಅವರು ಸ್ನೇಹಿತರು, ಅದಾದ ಬಾಬು ಅವರಿಗೆ ಈ ಥರ ಅವರು ಸಿನಿಮಾ ಮಾಡಬೇಕು ಅಂದಾಗ ಬಾಬು ಅವರು ನನ್ನ ಸಂಪರ್ಕ ಮಾಡಿದ್ರು. ಕೇಳಿದೆ ಅದನ್ನ. ಅವರು ಅದನ್ನು ಬರೆಯುವಾಗಲೇ ಅದೇ ರೀತಿ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಬರೆದಿದ್ರು. ಹಾಗಾಗಿ ನಾಯಕ ನಟರನ್ನ ಮನಸ್ಸಲ್ಲಿ ಇಟ್ಕೊಂಡು ಸಿದ್ಧತೆ ಮಾಡಿಕೊಂಡು ಆಮೇಲೆ ನಿರ್ದೇಶಕನ ಅವರು ಚಿತ್ರಕ್ಕೆ ಗೊತ್ತು ಮಾಡಿಕೊಂಡು, ಹಾಗಾಗಿ ಅದೇ ಅವ್ರನ್ನ ಈ ಸಿನಿಮಾಗೆ ಆಯ್ಕೆ ಮಾಡಿದ್ಯಾರಪ್ಪ ಅಂದ್ರೆ ಪರಿಪೂರ್ಣ ನಿರ್ಮಾಪಕರು. ನೋಡಿ, ಅದೆಷ್ಟು ಕಥೆ ಮಾಡುವಾಗ ಅನ್ಕೊಂಡ್ಬಿಟ್ರೆ ನಾನು ಕೇಳಿ, ಸರ್ ಬೇರೆ ಯಾವ್ದು ಆಪ್ಷನ್ ಇದೆಯಾ, ಒಂದ್ ವೇಳೆ ಆ ರೀತಿ ಅವರು ಡೇಟ್ ಇಲ್ಲ ಅಥವಾ ಇನ್ನು ಯಾವುದೋ ಕಾರಣಕ್ಕೆ ನಿಮ್ಗೆ ಅವರು ಹೊಂದಾಣಿಕೆ ಆಗಲಿಲ್ಲ, ಬೇರೆ ಯಾರು ಇಲ್ಲ ಸರ್, ಬೇಡ ಸರ್, ಇಲ್ಲ ಚಿಕ್ಕಮ್ಮ ಅವರು ಪರವಾಗಿಲ್ಲ ಸರ್, ಅವ್ರನ್ನ ಇಟ್ಕೊಂಡು ಮಾಡೋಣ ಸರ್, ಬೇರೆ ಕಮರ್ಷಿಯಲ್ ಎಲ್ಲ ಏನಾದ್ರು ವರ್ಕೌಟ್ ಆಗಿ ನಾನು ಏನು ಮಾಡೋಣ, ಇಲ್ಲ ಸರ್ ಹೋಗಿ ಏನೋ ರಿಕ್ವೆಸ್ಟ್ ಮಾಡಿ ನಮ್ಮ ರೇಟ್ ಕುದುರಿಸಿ ಮಾಡಿಸ್ತೀವಿ ಸರ್. ಪಾಪ ಅದೇ ರೀತಿ ಅವ್ರ ಮನೆ ಹೋಗ್ತಿದ್ದಾಗೆ ರೇಟಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ದು, ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕಥೆನೂ ಕೇಳಿಲ್ಲ ಅವರು. ಅಂದ್ರೆ ಅಷ್ಟು ನನ್ನ ಮೇಲೆ ಗೌರವ ಇತ್ತು ಅವ್ರಿಗೆ. ಕರೆಕ್ಟ್ ಸರ್, ಡೇಟ್ 9 ಕರೆಕ್ಟಾಗಿ ಬರೆದಿದ್ದು 7-9 ಸ್ವಲ್ಪ ಡಿಫರೆನ್ಸ್ ಆಗಿದೆ. 9 ಇದೆ ನನ್ನ ಡೈರಿಯಲ್ಲಿ, 7 ಎದ್ದು ಬಿಡುತ್ತೆ ಸರ್. ಚೆಕ್ ಮಾಡ್ತೀನಿ, ನೋಡೋಣ ಸರ್. ಇಲ್ಲ ನಾವು ನಮ್ಮ ದಾಖಲೆ ಇರ್ತಾವಲ್ಲ, ಶುಕ್ರವಾರ 7 ಅಂತಿದೆಯಾ ನೋಡ. ಆಯ್ತು, ನನ್ನ ದಾಖಲೆಯಲ್ಲಿ 9 ಅಂತಿದೆ. ಹಾಗಾಗಿ ಅದೊಂದು ಕೋಇನ್ಸಿಡೆಂಟ್ ಅಂತ ಅನ್ಕೊಂಡಿದ್ದೆ. ಓಕೆ, ಈ ಚಿತ್ರಕ್ಕೆ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ. ಮೊದಲನೇದಾಗಿ ಕುಮಾರ್ ಕ್ಯಾಮರಾಮನ್, ಹೊಸ ಹುಡುಗ, ಹೊಸ ಹುಡುಗಿನ ಹುಮ್ಮಸ್ಸಿನ ಹುಡುಗ, ತುಂಬಾ ಚೆನ್ನಾಗಿ ಲೈಟಿಂಗ್ ಆಗ್ಬೋದು, ಫ್ರೇಮಿಂಗ್ ಆಗ್ಬೋದು, ಅದ್ಭುತವಾಗಿ ಸಿನಿಮಾ ತೆಗೆದುಕೊಟ್ಟ. ಜೊತೆಯಲ್ಲಿ ನಮ್ಮ ಎಡಿಟರ್ ಬಹಳಷ್ಟು ಸಮಯ ತಗೊಂಡು, ನಾನು ಎಲ್ಲೂ ಕೂಡ ಪ್ರೆಷರ್ ಹಾಕಲಿಲ್ಲ, ನಿಧಾನವಾಗಿ ಕೆಲಸ ಮಾಡಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸುಂದರವಾಗಿ ಆ ಕಥೆಗೆ ಹೇಗೆ ಬೇಕೋ ಹಾಗೆ ಸಿನಿಮಾವನ್ನ ಒಂದು ಶೇಪ್ಗೆ ತಂದು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿ, ಶಿವು ಥ್ಯಾಂಕ್ಸ್ ಶಿವು, ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಅರ್ಜುನ್ ರಾಮಚಂದ್ರ ಅವರು ಬಹಳ ವರ್ಷ ಮೊದಲನೇ ಸಿನಿಮಾ ಕೆಲಸ ಮಾಡಿದ್ರು, ಚೇತನ್ ಪ್ರೇಮದಲ್ಲಿ ಕೆಲಸ ಮಾಡಿದ್ರು. ಆ ಸಿನಿಮಾ ವಿಶೇಷತೆ, ಆ ಪೋಸ್ಟರ್ ನಾವು ಗೋಡೆಗೆ ಅಂಟಿಸಿದಾಗ ಆ ಪೋಸ್ಟರ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ರು. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ಆ ಪಿಕ್ಚರ್ಗೆ. ಅದಾದ ನಂತರ ಬಹಳ ಸಿನಿಮಾ ವೀರಪ್ಪ ನಾಯಕ್ ಅವರು ಕೆಲಸ ಮಾಡಿದ್ರು. ಅದಾದ್ಮೇಲೆ ಅವರು ಬೇರೆ ಕೆಲಸಕ್ಕೆ ಹೋದ್ರು, ಬಹುಶಃ ಇಂಡಸ್ಟ್ರಿಗೆ ಆ ಕೆಲಸ ಮಾಡಿದ್ದಾರೆ. ಬಗ್ಗೆ ತುಂಬಾ ಹೇಳಬೇಕು ನಾನು, ಯಾಕೆಂದ್ರೆ ಪ್ರಬುದ್ಧವಾದ ಕಲಾವಿದ ಅವರು. ಅವ್ರಿಗೆ ಸರಿಯಾದ ಒಂದು ಸಿನಿಮಾ, ಸರಿಯಾದ ಒಂದು ವೇದಿಕೆ, ಸರಿಯಾದ ಒಂದು ಅವಕಾಶಗಳು ಸಿಕ್ಕಿದಾಗ ಅವ್ರಿಗೂ ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಒಂದು ಅವಕಾಶ ಆಗ್ತದೆ. ನಮಗೂ ಕೂಡ ಈಗ ಅವಶ್ಯಕತೆ ಇದೆ. ನಮ್ಮಲ್ಲೀಗ ಸ್ಟಾರ್ ಕಲಾವಿದರ ಕೊರತೆ ಇದೆ. ಒಂದು ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂದ್ರೆ, ನಿರ್ಮಾಪಕ ಹಣ ನೋಡ್ಬೇಕು ಅಂದ್ರೆ ಸ್ವಲ್ಪ ನೇಮಿರೋ ಹೀರೋ ಸಿನಿಮಾ ಇಟ್ಕೊಂಡು ಮಾಡಿದ್ರೆ ಮಾತ್ರ ಬದುಕ್ತಾರೆ. ಇಲ್ಲ
ಇಲ್ಲಾಂದ್ರೆ ಬೇರೆ ಸಿನಿಮಾ ಮಾಡಿದ್ರೆ ಸಿನಿಮಾ ಮಾಡಿರ್ತಾರೆ ಅಷ್ಟೇ. ಅದು ಈಗಿನ ಪರಿಸ್ಥಿತಿ ಇದೆಯಲ್ಲ ಬಹಳ ಚೆನ್ನಾಗಿದೆ. ಅದು ಥಿಯೇಟರ್ಗಳೇ ಇಲ್ಲ, ಮುಖ್ಯವಾಗಿ ಥಿಯೇಟರ್ಗಳೆಲ್ಲ ಹೊರಹಾಕ್ತಾ ಇದ್ದಾರೆ. ಕಾರಣ ಗೊತ್ತಿರುತ್ತೆ ಎಲ್ರಿಗೂ, ಅಂದ್ರೆ ಬಹಳ ಜನ ಗೊತ್ತಿಲ್ಲ, ಗೊತ್ತಿರೋರು ಗೊತ್ತಿರುತ್ತೆ. ಯಾಕೆ ಹೊರಹಾಕ್ತಾ ಇದ್ದಾರೆ? ಚಿತ್ರಮಂದಿರಗಳು ನಡೆಸೋದು ಕಷ್ಟ. ಇವಾಗ ನಾನು ಹಿಂದೆ ಒಂದ್ಸಲ ಹೇಳಿದೆ, ಚಿತ್ರಮಂದಿರಗಳು ನಡೆಸೋದು ಕಷ್ಟ. ನೋಡಿ, ಒಂದು ಕಾಟೇರ ಬಂತು, ಎಲ್ಲ ಚಿತ್ರಮಂದಿರಗಳು ಹಬ್ಬ ಆಚರಿಸ್ತಾ ಇದ್ದಾರೆ. ಅಂದ್ರೆ ಜನ ಥಿಯೇಟರ್ ಬಂದ್ರೆ ಮಾತ್ರ ಥಿಯೇಟರ್ ನಡೆಸೋಕೆ ಸಾಧ್ಯ. ಜನ ಥಿಯೇಟರ್ ಬರಲಿಲ್ಲ ಅಂದ್ರೆ ಥಿಯೇಟರ್ ನಡೆಸೋಕೆ ಆಗೋಲ್ಲ. ಕಲೆಕ್ಷನ್ ಬರೋ ಕಲೆಕ್ಷನ್ ಮೇಂಟೆನೆನ್ಸ್ ಎರಡು ಮುಚ್ಚಿಬಿಟ್ಟು ಮಾರಿಬಿಟ್ಟು ಹೊರಟೋಗ್ತಾರೆ. ಎಷ್ಟೋ ಕಡೆ ಥಿಯೇಟರ್ಗಳೆಲ್ಲ ಚೌಟ್ರಿ ಆಗ್ಬಿಟ್ಟಿದೆ, ಎಷ್ಟೋ ಕಡೆ ಥಿಯೇಟರ್ಗಳೆಲ್ಲ ಕಾರ್ಡ್ ಸ್ಟಾರ್ಟ್ ಪಬ್ಗಳಾಗೋಗ್ಬಿಟ್ಟಿದ್ದಾವೆ. ಚಿತ್ರಮಂದಿರಗಳೇ ಇಲ್ಲ ಅಂದ್ರೆ ನಾವು ಚಿತ್ರ ತೆಗೆದೇನು ಪ್ರಯೋಜನ? ಎಲ್ಲಿ ಬಿಡುಗಡೆ ಮಾಡಬೇಕು? ನಾವು OTTನೂ ಇಲ್ಲ, ಸ್ಯಾಟಲೈಟ್ ಅಂತೂ ಕೇಳೋದೇ ಇಲ್ಲ. ಅವ್ರ ಮನೆ ಬಾಗಿಲು ನಿಂತ್ಕೊಂಡು ಸ್ಯಾಟಲೈಟ್ ತಗೊಳ್ಳಲ್ಲ. ಮೊದಲೆಲ್ಲ ಮುಹೂರ್ತ ಮಾಡ್ತೀವಿ ಅಂದ್ರೆ ಚಾನಲ್ಗೆ ಫೋನ್ ಬರೋದು, ಸರ್ ರೈಟ್ಸ್ ನಮ್ದು, ನಾಳೆ ಚೆಕ್ ಬರುತ್ತೆ ಅನ್ನೋರು. ಇವತ್ತು ಅಂದ್ರೂ ಅಲ್ಲಿಗೆ ನಮ್ಮ ಕೇಳೇ ಮಾಡೋರಿರಲ್ಲ. ಈ ಪರಿಸ್ಥಿತಿ ಇದೆ. ಕನ್ನಡ ಸಿನಿಮಾ ನಿರ್ಮಾಣ ಮಾಡೋದು ಹೇಗೆ? ಹಾಗಾಗಿ ಸ್ಟಾರ್ಗಳ ಅವಶ್ಯಕತೆ ಇದೆ. ಇನ್ನೂ 7-8 ಕಲಾವಿದರು ದೊಡ್ಡ ಮಟ್ಟಕ್ಕೆ ಆದಿತ್ಯ ಇವರೆಲ್ಲ ಬೆಳೆದ್ರೆ ಚಿತ್ರರಂಗಕ್ಕೆ ನಿರ್ಮಾಪಕರಿಗೆ ಹೀರೋಗಳು ಸಿಗ್ತಾರೆ. ಇಲ್ಲಾಂದ್ರೆ ಹೀರೋಗಳು ಸಿಗಲಿಲ್ಲ ಸಿನಿಮಾ ಮಾಡಕ್ಕೆ ಆಗೋದಿಲ್ಲ. ಹೊಸಬರ ಮೇಲೆ ಯಾರು ಬಂಡವಾಳ ಕೊಡ್ತಾರೆ? ನಾನು ಚಂದ್ರಚೂಡ್ ಮಾಡಿದೆ, ಕುಮಾರಸ್ವಾಮಿ ಅಂತ ಪ್ರೊಡ್ಯೂಸರ್ ಇದ್ರು, ಚಂದ್ರಚೂಡ್ ನಿರ್ಮಾಣ ಆಯ್ತು. ಹೊಸಬರು ಬಂದು ಆವತ್ತಿನ ಕಾಲಕ್ಕೆ 500 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಹೊಸ ಹೀರೋ ಮೇಲೆ, ಸಾಧ್ಯನೇ ಇಲ್ಲ. ಅವತ್ತಿನ ಸಿನಿಮಾ ಟ್ರೆಂಡ್ ಬೇರೆ ಇದೆ, ಇವತ್ತು ಸಿನಿಮಾ ಟ್ರೆಂಡ್ ಬೇರೆ ಇದೆ. ಹಾಗಾಗಿ ಚಿತ್ರಮಂದಿರಗಳು ಉಳಿಬೇಕು. ಚಿತ್ರಮಂದಿರಗಳು ಉಳಿಬೇಕು ಅಂದ್ರೆ ಸ್ಟಾರ್ ಕಲಾವಿದರು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು. ಚಿತ್ರಮಂದಿರಗಳಿಗೆ ಫೀಲ್ಡಿಂಗ್ ಬರಬೇಕು. ಇದ್ರ ಕಡೆ ಯಾವ ಗಮನ ಕೊಡೋದಿಲ್ಲ, ಇದ್ರ ಕಡೆ ಯಾವ ಮಾತಾಡೋದಿಲ್ಲ. ಇದ್ರ ಬಗ್ಗೆ ಚಿತ್ರರಂಗದ ಬಗ್ಗೆ ಯಾರು ಜವಾಬ್ದಾರಿ ತಗೊಳ್ತಾರೆ, ಏನ್ ಮಾಡ್ತಾರೆ? ನಮ್ಗೆ ಎಷ್ಟೋ ಸಲ ಅಯ್ಯೋ ಇದಾಗ್ಲಿಲ್ವಲ್ಲ. ನಮ್ಮ ಸುಬ್ರಹ್ಮಣ್ಯ ಕೂತಿದ್ದಾರೆ ಇವತ್ತು, ಅವ್ರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಪದ್ಮಶ್ರೀ ತಗೊಳ್ಳೋರು ಯೋಗ್ಯರಿಲ್ವ ನಮ್ಮಲ್ಲಿ? ನಮಗೆ ಬರೋದೇ ಇಲ್ಲ, ಕನ್ನಡಕ್ಕೆ ಬರೋದೇ ಇಲ್ಲ. ಪಾಲ್ಕೆ ಸಿಗಲ್ವ? ಇನ್ಯಾರಿಗೂ ಸಿಗೋದೇ ಇಲ್ಲ. ಇದೇ ತಗೊಳ್ಳೋಕೆ ಯೋಗ್ಯತೆ ಸರೋಜಮ್ಮ ಇದ್ದಾರೆ, ಪಾಲ್ಕೆ ತಗೊಳ್ಳೋಕೆ ಅವ್ರಿಗೆ ಅರ್ಹತೆ ಇಲ್ವೇನು? ದ್ವಾರಕೀಶ್ ಅವರಿದ್ದಾರೆ. ಯಾಕೆ ಸಿಗಲ್ಲ ಅಂದ್ರೆ ಇಲ್ಲಿಂದ ಕೂಗು ಹೋಗಲ್ಲ, ಕೂಗ್ಬೇಕು. ಅಣ್ಣವ್ರಿಗೂ ಕೂಡ ಕೂಗು ಹೋಯ್ತು. ಅಣ್ಣವರು ದೇವರ ತರ ಇದ್ರು, ಕೂಗಿರ್ಲಿಲ್ಲ, ಕೂಗು ಹೋಯ್ತು. ಹಾಗಾಗಿ ಇವೆಲ್ಲ ಕೊರತೆಗಳಿದೆ. ಇವೆಲ್ಲ ಯಾರು ಮಾಡ್ತಾರೆ? ಸಿನಿಮಾ ಮಾಡ್ತೀವಿ ನಾವು ಅಷ್ಟೇನೆ. ನಾನು ಹೇಳ್ತೀನಿ 50ನೇ ಸಿನಿಮಾ ಆಗಿದೆ. ನಾನು ಮೊದಲೆಲ್ಲ ತುಂಬಾ ಈಸಿಯಾಗಿ ಸಿನಿಮಾ ಮಾಡ್ತಿದ್ದೆ. 30 ದಿನ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬಿಡ್ತಾ ಇದ್ದೆ, ಆರಾಮಾಗಿ ರಿಲೀಸ್ ಮಾಡ್ತಿದ್ದೆ. ನಾನು ಎಲ್ಲೂ ಹೋಗ್ತಾನೆ ಇರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೆ. ಇವತ್ತು ಎಲ್ಲ ಕಡೆ ಅಲಿತಾ ಇದ್ದೀನಿ, ಕೆಲಸಗಳಾಗ್ತಾ ಇಲ್ಲ. ಅಂದ್ರೆ ಚಿತ್ರರಂಗದಲ್ಲಿ ಬದಲಾವಣೆ ಅಷ್ಟು ಕಗ್ಗಂಟಾಗ್ಬಿಟ್ಟಿದೆ ಅಂತ ಯಾರನ್ನು ಕೇಳೋದು ಅಂದ್ರೆ ಗೊತ್ತಿಲ್ಲ. ಯಾರನ್ನ ಕೇಳೋಣ ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಮಾಡ್ತೀವಿ ಶುಕ್ರವಾರ, ಶನಿವಾರ ಎಷ್ಟೋ ಶೋಗಳೇ ಇರೋದಿಲ್ಲ. ಯಾರು ಅಪ್ಪ ಯಾರು ಗೊತ್ತಿಲ್ಲ, ಅಮ್ಮ ಯಾರು ಗೊತ್ತಿಲ್ಲ. ಮೊದಲೆಲ್ಲ ಥಿಯೇಟರ್ನವ್ರು ಕೇಳೋರು, ಸರ್ ಕಲೆಕ್ಷನ್ ಚೂರು ಡ್ರಾಪ್ ಇದೆ, ಈಗ ಚೇಂಜ್ ಮಾಡೋಣ ಸರ್ ಈ ವಾರ ಅಂತ. ಇಲ್ಲ ಅಣ್ಣ, 1 ವಾರ ಕಂಟಿನ್ಯೂ ಮಾಡೋದು, ಪಿಕಪ್ ಆಗುತ್ತೆ ಅಂತ ಹೇಳ್ತಿದ್ವಿ ನಾವು. ಹಾಗೆ ನಾವು ಬದುಕೊಂಡು ಬಂದ್ವಿ ಚಿತ್ರರಂಗದಲ್ಲಿ. ಇವತ್ತು ಆ ಥರ ಇಲ್ಲವೇ ಇಲ್ಲ. ಇವತ್ತು 4 ಶೋ, ನೆಕ್ಸ್ಟ್ ಡೇ ನೋಡಿ 2 ಶೋ, ಸೋಮವಾರ 1 ಶೋ. ಯಾಕಪ್ಪ ಕಟ್ಟಾಯ್ತು? ಅವಕ್ಕೂ ಮಾಲೂಮ್ ನೈ ಸಾರ್ ಅಂತ ನಾವು ಕನ್ನಡದಲ್ಲಿ ಕೇಳಿದ್ರೆ ಅವರು ಹಿಂದಿಯಲ್ಲಿ ಉತ್ತರ ಕೊಡ್ತಾರೆ. ಈ ಪರಿಸ್ಥಿತಿ ಬಂದು ಕೂತಿದೆ. ಈ ಒಂದು ವಾತಾವರಣದಲ್ಲಿ ಬೈಡಿ ಚಿತ್ರ ಬಿಡುಗಡೆಗೆ ಸ್ವಲ್ಪ ತಡ ಆಯಿತು. ಹಾಗಾಗಿ ಸ್ವಲ್ಪ ರಾಧಾಕೃಷ್ಣ ಅವರೆಲ್ಲ ಬಂದಾಗಿತ್ತು. ರಾಧಾಕೃಷ್ಣ ಅವರಿಗೆಲ್ಲ ಅವ್ರ ಬಿಡುಗಡೆ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈಗ ವಾತಾವರಣ ಚೆನ್ನಾಗಿದೆ ಕನ್ನಡ ಚಿತ್ರರಂಗದಲ್ಲಿ. ಪ್ರೇಕ್ಷಕರು ಚಿತ್ರರಂಗದಲ್ಲಿ ಬರ್ತಾ ಇದ್ದಾರೆ. ಇದೊಂದು ವಿಭಿನ್ನವಾದ ಚಿತ್ರ ಅಂತ ನಾನು ಹೇಳಿಕೊಳ್ಳಲ್ಲ, ಆದ್ರೆ ಒಂದು ವಿಶೇಷವಾದ ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ಹೊಸ ವಸ್ತು, ನಮಗೆ ಆಶ್ಚರ್ಯ ಆಗುವಂತಹ ವಸ್ತು, ಹೌದಾ ಅನ್ನೋ ಹಾಗೆ ಒಂದು ವಸ್ತು ಸಿಕ್ತು. ಆ ವಸ್ತುವನ್ನು ಇಟ್ಕೊಂಡು ನಾವು ಈ ಚಿತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ನಿರ್ಮಾಪಕರು ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರ ಶ್ರಮಕ್ಕೆ
ಈ ಸಿನಿಮಾ ಮುಖಾಂತರ ಅವರಿಗೆ ಒಳ್ಳೆ ಹೆಸರು ಬರಲಿ, ಅವರು ಕೂಡ ಸ್ಟಾರ್ ಮೇಟರ್ ಸಾಲಿಗೆ ಸೇರಲಿ. ಬಹಳಷ್ಟು ಜನ ಚಿತ್ರರಂಗದಲ್ಲಿ ಕಣ್ಮರೆ ಆಗ್ತಿರ್ತಾರೆ. ಅವಾಗ ನಾವು ಹೇಳ್ತಾ ಇದ್ದೀವಿ ಚಿತ್ರರಂಗಕ್ಕೆ ತುಂಬಾ ಆಗದ ನಷ್ಟ ಅಂತ. ನಮಗೆ ನಿಜವಾಗ್ಲೂ ನಷ್ಟ ಎಲ್ಲ ಆಯ್ತು ಅಂದ್ರೆ ಪುನೀತ್ ಅವರು ಹೋದ್ಮೇಲೆ. ಯಾಕಂದ್ರೆ ಒಬ್ಬ ಸ್ಟಾರ್ ಕಲಾವಿದರು ಹೋದ್ಬಿಟ್ರೆ ದೊಡ್ಡ ಶಕ್ತಿನ ಕೂತ್ಕೋಗುತ್ತೆ. ನಿರ್ಮಾಪಕರಿಗೆ ಒಬ್ಬ ಹೀರೋ ಇಲ್ಲ, ಬಡವರಿಗೆ ಒಬ್ಬ ಕಲಾವಿದ ಸಿಗೋದಿಲ್ಲ. ಒಂದು ಕತೆ ಬರ್ಬಿಟ್ಟು ಬದಲಾಯಿಸಕ್ ಆಗಲ್ಲ, ಆಲ್ಟರ್ನೇಟಿವ್ ಸಿಗಲ್ಲ. ಸಣ್ಣ ವಿಷಯ ಹೇಳ್ಬಿಡ್ತೀನಿ ನಾನು. ಸೂರ್ಯವಂಶ ಆದ್ಮೇಲೆ ನಾನೊಂದು ಕತೆ ಮಾಡಿದೆ ಸರ್. ಅಣ್ಣವನ್ನು ವಿಷ್ಣುವರ್ಧನ್ ಇಟ್ಕೊಂಡು ಸಿನಿಮಾ ಮಾಡೋದು ಅಂತ ಗಾಬರಿ ಆಗ್ತಿದೆ ಕೇಳೋದನ್ನ. ಬೆಂಕಿದೆ ಧೈರ್ಯ ಮಾಡಿ ಕತೆ ಮಾಡಿದ್ರೆ ಇಬ್ರು ಕೇಳಿದ್ರು, ಇಷ್ಟನೂ ಪಟ್ಟರು, ಒಪ್ಪಿಗೆ ಕೊಡಲಿಲ್ಲ ನಮಗೆ. ಆ ಕತೆ ಮುಂದ್ಕೊಳ್ಳೋದಿಲ್ಲ. ಬಿಕಾಸ್ ಬರೆಯುವಾಗ ನಮ್ಗೊಬ್ಬ ನಾಯಕನ ಇರ್ತಾರಲ್ವಾ, ಅದರಿಂದ ಈಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಕತೆ ಇನ್ನೂ ಹಾಗೆ ಇದೆ. ಬಹಳ ಸುಂದರವಾದ ಕತೆ, ಬಹಳ ದೊಡ್ಡ ಕತೆ ಅದು. ಹಾಗಾಗಿ ಕೆಲವು ಕಥೆಗಳು ಕೆಲವರಿಗೋಸ್ಕರ ಹುಟ್ಕೊಳ್ಳುತ್ತೆ, ಕೆಲವರಿಗೋಸ್ಕರ ಅದೊಂದು ಆಕಾರವನ್ನು ತಗೊಳ್ಳುತ್ತೆ. ಅದು ಇನ್ನೊಬ್ಬರು ಮಾಡಕ್ ಆಗೋದೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಸ್ಟಾರ್ ಹೀರೋಗಳ ಕೊರತೆ ಇದೆ. ಇನ್ನೊಂದು 10-12 ಜನ ಬೇಕು. ಯಾಕೆಂದ್ರೆ ಚಿತ್ರರಂಗವನ್ನೇ ನಂಬಿ ನಿರ್ಮಾಣ ಮಾಡತಕ್ಕಂಥ ನಿರ್ಮಾಪಕ ಇವತ್ತು ಸಿನಿಮಾ ಮಾಡಕ್ ಆಗ್ತಾ ಇಲ್ಲ. ಅವರು ಸಿನಿಮಾ ನಿರ್ಮಾಣ ಮಾಡಿದ್ರೆ ಮಾತ್ರ ಚಿತ್ರರಂಗದಲ್ಲಿ ಶಿಸ್ತು ಇರುತ್ತೆ, ಒಂದು ಬದ್ಧತೆ ಇರುತ್ತೆ, ಇವೆಲ್ಲ ಇರುತ್ತೆ. ಅವ್ರಿಗೆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಅವಕಾಶಗಳು ಆಗಬೇಕು. ಇಲ್ಲದೆ ಹೋದ್ರೆ ಚಿತ್ರರಂಗ ಭೋಜ್ಪುರಿ ತರ ಒಂದು ಮರಾಠಿ ತರ ಆಗೋಗುತ್ತೆ ಅನ್ನೋ ಭಯ ಚಿತ್ರರಂಗದಲ್ಲಿ. ನಾನು 34 ವರ್ಷ ಕೆಲಸ ಮಾಡಿದವನು, ನನಗೆ ಆ ಭಯ ಈಗ ಕಾಡ್ತಾ ಇದೆ. ಬಹುಶಃ ಅಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾಗಳು ಎಲ್ಲೋ ಒಂದು ಕಾಟಿರ, ಎಲ್ಲೋ ಒಂದು ಕಾಂತಾರ 1 ವರ್ಷ ಕಾಟಿರ. ಇದ್ರ ಮಧ್ಯೆ ಬಂದಿದ್ದ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಚಿತ್ರಗಳು ಪರಭಾಷೆಯವೇ. ಅವರಿಗೆ ಡಬ್ಬಿಂಗ್ ಬಂದು 3-4 ಭಾಷೆಯಲ್ಲಿ ರಿಲೀಸ್ ಮಾಡ್ತಾರೆ. 4 ಥಿಯೇಟರ್ ಅವರೇ ಇರ್ತಾರೆ. ಅಲ್ಲಿ ಮುಗಿಯಿತು. ಎಲ್ಲಿ ಕನ್ನಡ ಸಿನಿಮಾಗಳು ಬಿಡುಗಡೆ ಮಾಡೋಣ ನಾವು, ಎಲ್ಲಿ ಹೇಳ್ಕೊಳ್ಳೋಣ? ಭಯ ಆಗುತ್ತೆ. ಅವರೇನೋ ಅವ್ರ ಕರೆದು ಹೇಳೋಣ ಅಂದ್ರೆ ಸಿಸಿ ನೋಡು ಅಂತಾರೆ. ಮಾತಾಡೋದು ಇಲ್ಲ, ಸುಮ್ಮನೆ ಇರೋದು ಇಲ್ಲ, ಉಸಿರಾಡೋದು ಇಲ್ಲ, ಬದುಕೋದು ಇಲ್ಲ. ಆ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಮನಸ್ಸಲ್ಲಿ ಇತ್ತು ನನಗೆ, ಹೇಳಿದ್ದೀನಿ. ಈ ಕಾರಣಗಳಿಂದಾಗಿ ಫೈಡಿ ಸಿನಿಮಾ ಸುಮಾರು 8 ತಿಂಗಳ ಕಾಲ ಬಿಡುಗಡೆ ಎಳಕೊಂಡು ಬಂತು. ಈಗ ಒಂದು ಬಿಡುಗಡೆ ಭಾಗ್ಯ ಸಿಕ್ಕಿದೆ, ಬಿಡುಗಡೆ ಆಗ್ತಾ ಇದೆ. ಪ್ರೇಕ್ಷಕರು ಸದಾ ನನ್ನ ಸಿನಿಮಾವನ್ನ ದೊಡ್ಡ ಮಟ್ಟಕ್ಕೆ ಮೆಚ್ಚಿಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸಿನಿಮಾ ಅವರನ್ನ ಗೆಲ್ಲುತ್ತೆ, ಅವರನ್ನ ಮುಟ್ಟುತ್ತೆ, ಗೆಲ್ಲುತ್ತೆ, ಅವರೆಲ್ಲ ಗೆಲ್ಲಿಸ್ತಾರೆ ಅನ್ನೋ ನಮಗೆ ಭರವಸೆಯಿಂದ ಇವತ್ತಿನ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಗ್ಗೆ ನಾನು ಹೇಳಿಲ್ಲ. ಜಂಕಾರಾಡಿ ಅಂದ್ರೆ ಅವರ ನನಗೆ ನಮ್ಮದೇ ಸಮಸ್ಯೆ ಅದು. ನಾವು ಅದೇ ಅವರ ಅಣ್ಣ ನಾನು ತುಂಬಾ ಆತ್ಮೀಯರು. ಸಿನಿಮಾ ಮಾಡ್ತೀನಿ ಅಂತ ಫೋನ್ ಮಾಡಿದಾಗ ನಾನು ಲೋನ್ ಹಾಕ್ಬಿಡಿ ಅಂತ ಹೇಳೋರು ಅಷ್ಟೇ. ರೇಟ್ ಗೀಟ್ ಅವೆಲ್ಲ ಆಮೇಲೆ ಲೋನ್ ಹಾಕ್ಬಿಡಿ ಅಂತಿದ್ರು. ಆ ತರ ಕೆಲಸ ಮಾಡ್ಕೊಂಡು ನಮ್ಮಲ್ಲಿ ವ್ಯವಹಾರದ ಇದು ಇರಲಿಲ್ಲ. ಬಹಳ ವಿಶ್ವಾಸದಲ್ಲಿ ಕೆಲಸ ಮಾಡ್ಕೊಂಡು ಭರತ್ ಅವರು ಅಷ್ಟೇ ನನಗೆ ಸಿನಿಮಾ ಮಾಡ್ತೀನಿ ಅಂತಂದ್ರೆ ನಾನು ಮಾಡ್ತೀನಿ ಅಂದ್ರು. ಬೇರೆ ಯಾವ ಕೊಡಿ ಮಾಡ್ತೀನಿ ಅಂದ್ರು. ಬಹಳ ವರ್ಷಗಳ ನಂತರ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಅವರ ಆಶೀರ್ವಾದ ಕೂಡ ಕೊಟ್ಟಿದ್ದರಿಗಿರಲಿ. ಸಂಸ್ಥೆಗೆ ಚಿತ್ರತಂಡದಿಂದ ಆಶೀರ್ವಾದ ಇರ್ತದೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವ ಜನ ಸುಖಿನೋಬಹುದು. ನಮಸ್ಕಾರ ಸರ್. ನನ್ನನ್ನು ಮೀರಿದ್ದು ಒಂದಿಲ್ಲ ಸರ್. ಜನರೇಷನ್ ಸಾರಿ ನಾನು ನಿಮಗೆ ಟೀಸರ್ ತೋರಿಸಿದೆ. ನಿಮಗೆ ಒಂದು ಸಣ್ಣ ಬೇರೆ ತರ ಇದೆ ಅಂತ ಅನಿಸಿರ್ಬೋದು ಅಂತ ನನ್ನ ಭಾವನೆ. ಸಿನಿಮಾ ಇದೇ ತರ ಇರುತ್ತೆ. ಹೇಳ್ಬಿಟ್ರೆ ಸಸ್ಪೆನ್ಸ್ ಏನು ಉಳ್ಕೊಳ್ಳ ಸರ್. ಈ ಕಾನ್ಸೆಪ್ಟ್ ಮನುಕುಲದ ಕಾನ್ಸೆಪ್ಟ್, ಮನುಕುಲಕ್ಕೆ ಸಂಬಂಧಪಟ್ಟಿದ್ದು. ಒಂದು ವರ್ಗಕ್ಕಾಗಲಿ ಒಂದು ಕಾಲಕ್ಕಾಗಲಿ ಅಲ್ಲ. ಇದು ಮನುಕುಲದ ದೊಡ್ಡ ಟ್ರಾಜಿಡಿ
ಪೊಲೀಸ್ ಕಂಪ್ಲೇಂಟ್ ಹುಡುಕಿ ಕಳ್ಳ ತೊಡೆ ಮೇಲೆ ಕೂತ್ಕೊಂಡಿದ್ದಾರೆ. ಅದೇ ಕಥೆ ಅಷ್ಟೇ. ಎಸ್ ಸರ್, ಅವ್ರಿಗೆ ಕ್ಲೈಮ್ಯಾಕ್ಸ್ ಏನ್ ಸಿಗ್ತಾ ಅನ್ಸುತ್ತೆ ಸರ್? ನಾನು ಹೇಳಿದ್ನಲ್ಲ, ನಾಳೆ ಬಂದಾಗ ಹೇಳಿದೆ, ನನ್ನ 50 ಚಿತ್ರಗಳ ಚರಣೆಯಲ್ಲಿ ಸುಬ್ರಹ್ಮಣ್ಯ ಅವರು, ವಾಸು ಅವರು, ಈ ಸದ್ಯಕ್ಕೆ ಚಟುವಟಿಕೆಗಳು ಬಹಳಷ್ಟು ಜನ ಮಿಸ್ ನನಗೆ ಕಳ್ಕೊಂಡಿದ್ದೀನಿ. ನಾನು ಏನ್ ಹೇಳಿದ್ದು ಸರ್, ಚಟುವಟಿಕೆ ಇದ್ದೀರಿ ಅಂತ ಹೇಳಿದೆ ಸರ್. ಸ್ಟೇಟ್ಮೆಂಟ್ ನಾನು ರಾಂಗ್ ಆಗಿ ತಗೊಳ್ಬೇಡಿ ಸರ್. ನಾನು ಬರ್ತಿಲ್ವಲ್ಲ, ನನ್ನ ಕುರ್ಚಿಯಲ್ಲಿ ಕಾಣ್ತಿಲ್ವಲ್ಲ. ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದೀರಿ. ಸ್ಮೃತಿ ಅವರಿಲ್ಲ, ಸುಬ್ರಹ್ಮಣ್ಯರಿಲ್ಲ, ಸುರೇಶ್ ಚಂದ್ರ ಅವರಿಲ್ಲ, ವಿಜಯ ಸಾರಥಿ ಅವರಿಲ್ಲ, ಮೇನು ಹಾಗೆ ಬಾಲಕೃಷ್ಣ ಕಾಕತ್ತಿ ಅವರಿದ್ರು, ಎಲ್ಲ ಸುರೇಶ್ ಚಂದ್ರ, ಚಿಕ್ಕಮಗಳೂರು. ಮೊಟ್ಟ ಮೊದಲನೇ ಸಲ ಮಾಧ್ಯಮಗಳನ್ನು ಅವರವರೇ ಕರ್ಕೊಂಡು ಹೋಗಿತ್ತು. ನಾನು ಅನ್ಕೊಂಡಿದ್ದೀನಿ, ಹೌದಾ? ಗೊತ್ತಿಲ್ಲ ನನಗೆ. ಎಸ್, ಹೊರಾಂಗಣಗಳಲ್ಲಿ ಮಾಧ್ಯಮಗಳನ್ನು ಕರೆಸ್ಕೊಂಡು ಅವ್ರ ಜೊತೆಲಿ. ಎಸ್ ಸರ್. ಹಾಗಾಗಿ ಸರ್ ಯಾರು ನಾವು ಆರ್ಟಿಸ್ಟ್ ಹೇಳಿದ್ರು ಸರ್, ನೀವು 50 ಸಿನಿಮಾ ಅದು 50 ಕಾಣ್ತಾ ಇದೆ. ಡೀನ ಸ್ವಲ್ಪ ಕ್ರಾಶ್ ಮಾಡಲ್ಲ. ನನಗೆ ಆಸೆ ಇದೆ, ಹೋಗಿಸ್ಕೊಂಡಿದ್ದು ಬೇಡಪ್ಪ ಮಾಡಕೋಬೇಡ. ಇಲ್ಲ, ಅವ್ರು ಇನ್ನೊಬ್ರು ಮಾಡಿದ್ರು ಅದು ಪಾರ್ಟ್, ಇನ್ನೊಂದು ಫಸ್ಟ್ ಮಾಡೋಲ್ಲ. ಹಾಗಾಗಿ ರಾಮಚಂದ್ರ ಅವರು ಬಹಳ ಬುದ್ಧಿವಂತರು. ಅವರು ಪಾರ್ಟ್ಗಳಲ್ಲಿ ಕಥೆ ಹೇಳ್ತಾರೆ. ತುಂಬಾ ಕ್ರಿಯಾಶೀಲ ವ್ಯಕ್ತಿ ಅವರು. ಅವ್ರ ವರ್ಕ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಬಟ್ ನನ್ನ ಅಸೋಸಿಯೇಟ್ ಅನು ಈ ಸಿನಿಮಾ ಕೆಲಸ ಮಾಡಿ ಡೈರೆಕ್ಟ್ ಆಗ್ತೇನೆ. ಕಂಗ್ರ್ಯಾಚುಲೇಷನ್ ಸರ್. ನೀವೇನು ಸರ್ ಸಿನಿಮಾ ನೋಡಲ್ಲ ಸರ್? ನೀವು ಸಿನಿಮಾ ನೋಡಿ ಸರ್, 3ನೇ ತಾರೀಕು ವೆಯ್ಟ್ ಮಾಡಿ ಸರ್. ಸಿನಿಮಾ ನೋಡಿ ಸರ್ ದಯವಿಟ್ಟು. ಎಸ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೇನು ಕೇಳಿದ್ದೀವಿ ವಾಸು ಸರ್? ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಶಿವು, ನಮ್ಮ ಶಿವು ಚಿತ್ರಕ್ಕೆ ತುಂಬಾ ಬೆನ್ನೆಲುಬಾಗಿ ನಿಂತು ನಿರ್ಮಾಪಕರಿಗೆ